ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಆಗಲ್ಲ, ಯಾವುದಾದ್ರೂ ನಗರಗಳಲ್ಲಿ ತಾವೆಲ್ಲ ನಿಮ್ಮ ಮನೆಗಳಿಗೆ ಏನಾದರೂ ಬಾಡಿಗೆ ಕೊಡಬೇಕಾದ್ರೆ ಸ್ವಲ್ಪ ಒಬ್ಬೊಬ್ಬರೇ ಬಂದರೆ ಇಲ್ಲ ಗಂಡ ಹೆಂಡತಿ ಅಂತ ಬಂದರೆ ಸ್ವಲ್ಪ ಅವ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿ ಪಡೆದು ಬಾಡಿಗೆ ಕೊಡಿ ಅಂತ ಹೇಳಿ, ಅದರ ಜೊತೆಯಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಬಾಡಿಗೆಗಿದ್ದರೆ ಯಾವುದೇ ಕಡೆಯಿಂದ ಬಂದರೂ ಜಸ್ಟ್ ಮನೆ ಆಚೆಯಿಂದನೇ ಮಾತಾಡಿ. ಅವ್ರಿಗೆ ಮನೆಗೆ ಒಳಗಡೆ ತೊಗೊಳ್ಳೋದಾಗ್ಬೋದು, ಯಾಕಂದರೆ ಯಾರು ಹೇಗಿರ್ತಾರೆ ಗೊತ್ತಾಗಲ್ಲ. ಮನೆಯಲ್ಲಿ ಕರ್ಕೊಳ್ಳೋದು, ಅವರಿಗೆ ನಿಮ್ಮ ಮನೆಯಲ್ಲಿರೋಂಥ ಒಡೆಯುವಿಗೆಲ್ಲ ತೋರಿಸೋದು, ಅವ್ರ ಜೊತೆ ಸಂಬಂಧ ಬೆಳೆಸೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾರು ಮನುಷ್ಯನಿಗೆ ನೋಡಿ ನಂಬೇಡಿ. ಅವರು ಒಳಗಡೆ ಚೆನ್ನಾಗಿರೋ ಒಳಗಡೆ ಗುಣಗಳು ಹೇಗಿರ್ತಾವೋ ಹೇಳೋಕ್ಕಾಗಲ್ಲಲ್ವ. ಹಾಗಾಗಿ ನಿಮ್ಮ ಮನೆಗಳಲ್ಲಿ ಬಾಡಿಗೆಗಿರೋರಿಗೆ ಎಷ್ಟು ಮಾತಾಡಬೇಕಷ್ಟೇ ಆಚೆಯಿಂದ ಮಾತಾಡಿ, ಯಾವುದೇ ರೀತಿಯ ಸಂಬಂಧಗಳನ್ನು ಕಟ್ಕೋಬೇಡಿ. ಅದರ ಜೊತೆಯಲ್ಲಿ ಅವರು ಬಂದಾಗ ಅವ್ರದ್ದು ಸಂಪೂರ್ಣ ಮಾಹಿತಿ ಪಡೆದು, ಗಂಡ ಹೆಂಡತಿ ಅಂತ ಚಿಕ್ಕ ವಯಸ್ಸವರು ಮದುವೆನೇ ಇಲ್ಲದೆ ಬರೋದು ಎಲ್ಲ ನಡೀತಿದ್ದಾವೆ ಬೆಂಗಳೂರುಗಳಲ್ಲಿ. ಈ ರೀತಿ ಸ್ವಲ್ಪ ಜಾಗ್ರತೆ ವಹಿಸಬೇಕು, ಇಲ್ಲಾಂದರೆ ನಿಮ್ಮ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಇವತ್ತು ಒಂದು ಘಟನೆ ಬೆಂಗಳೂರಲ್ಲಿ ನಡೆದಿರುವಂತಹ ಒಂದು ದೊಡ್ಡ ಘಟನೆಯಿಂದನೇ ಈ ಸುದ್ದಿ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ ಪ್ರಾಣ ಅನ್ನೋದು ಹೋದರೆ ಮತ್ತೆ ಬರೋ ವಸ್ತು ಅಲ್ಲ. ಅದು ಒನ್ಸ್ ಏನಾದರೂ ಪ್ರಾಣ ಹೋಗಿದೆ, ನಿಮ್ಗೆ ಪ್ರಾಣ ಹೋಗಿದ್ದರೆ ಮತ್ತೆ ಸಿಗೋವಂತಲ್ಲ. ಹಾಗಾಗಿ ಎಚ್ಚರ ವಹಿಸಬೇಕು. ಯಾವ ಸಮಯದಲ್ಲಿ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಹಾಗೆ ಹೊಸವ್ರಿಗೆ ನೀವು ನಿಮ್ಮ ಮನೆಗಳು ಬಾಡಿಗೆ ಬರೋದಾಗ್ಬೋದು, ಇಲ್ಲವೇ ಎಲ್ಲ ಒಂದು ಕಡೆ ಪರಿಚಯ ಮಾಡಿಕೊಂಡು ನೀವು ಅವ್ರಿಗೆ ನಂಬಿಟ್ಟು ಮನೆಗಳು ಕರೆಸ್ಕೊಳ್ಳೋದು, ಒಡವೆಗಳು ತೋರಿಸೋದು, ಒಡವೆ ಎಲ್ಲ ಇದೆ ಅಂತ ಹೇಳಿ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಅವ್ರಿಗೆ ಹೇಳೋದು ಮಾಡಿದ್ರೆ ನಿಮ್ಮ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಇವತ್ತು ಒಂದು ಘಟನೆ ನಡೆದಿದೆ ಸ್ನೇಹಿತರೆ. ಅದು ಏನಂದರೆ, ಕೋಲಾರ ಜಿಲ್ಲೆಯ ಹಳ್ಳಿ ಕಡೆಯಿಂದ ಒಬ್ಬ ಹುಡುಗಿ, ಸುಮಾರು ಒಂದು 23-24 ವರ್ಷ ವಯಸ್ಸಾಗಿರುವಂಥ ಮೌನಿಕಾ ಅಂತ ಒಂದು ಹುಡುಗಿ ಬಂದುಬಿಟ್ಟು ಕೆಂಗೇರಿಯ ಕೋನಸಂದ್ರ ಜಾಗದಲ್ಲಿ ಒಂದು ಮನೆ ಬಾಡಿಗೆಗೆ ತೊಗೊತಾಳೆ. ಬಾಡಿಗೆ ತೊಗೊಂಡಾಗ ಏನಾಗುತ್ತಂದರೆ, ಇವಳಿಗೆ ಒಂದು ಪ್ರೀತಿ ಮಾಡುವಂಥ ಒಂದು ಹುಡುಗ ಇರ್ತಾನೆ. ಆ ಹುಡುಗನ ಸುಮ್ಮನೆ ಗಂಡ ಅಂತ ಪರಿಚಯ ಮಾಡಿಸ್ತಾರೆ. ಗಂಡ ಅಂತ ಪರಿಚಯ ಮಾಡಿಸಿ, ಈತ ಎಲ್ಲೋ ಡ್ರೈವಿಂಗ್ ಕೆಲಸ ಮಾಡ್ತಾನೆ, ಆಗಾಗ ಬರ್ತಾನೆ ಅಂತ ಪರಿಚಯ ಮಾಡಿಸಿರ್ತಾಳೆ. ಅವನು ಆಗಾಗ ಗಂಡನ ಥರ ಬರೋದು, ಸಂತೋಷವಾಗಿರೋದು, ರಾತ್ರಿ ಆಗಲಿ ಬರೋದು ಹೋಗೋದು, ಈ ರೀತಿ ಅವ್ರ ಮಧ್ಯದಲ್ಲಿ ನಡೀತಾ ಇರುತ್ತೆ. ಮತ್ತು ಆತನಿಗೂ ಏನೂ ಕೆಲಸ ಇರಲ್ಲ. ಅವನು ಹಳ್ಳಿ ಕಡೆಯಿಂದ ಬಂದಿರ್ತಾನೆ. ಒಂದು ಟಾಟಾ ಎಸಿ ತೊಗೋಬೇಕಂತ ಯೋಚನೆ ಮಾಡಿರ್ತಾನೆ, ಆದರೆ ಅವನ ಹತ್ರ ಹಣ ಇರಲ್ಲ. ಈ ಮೌನಿಕಾ ಅನ್ನೋ ಹುಡುಗಿ ಡೇಟಾ ಎಂಟ್ರಿ ಕೆಲಸಕ್ಕೆ ಜಾಬ್ ಮಾಡ್ತಿರ್ತಾಳೆ. ಆದರೆ ಕೆಲವೊಂದು ದಿನಗಳಿಂದ ಹುಡುಗಿಗೆ ಜಾಬ್ ಇರಲ್ಲ. ಅದು ಹುಡುಗಿಗೆ ಒಂದು ಹುಚ್ಚಿರುತ್ತೆ. ಅದು ಏನಂದರೆ ರೀಲ್ಸ್ ಮಾಡೋದು, ವಿಡಿಯೋಗಳು ಮಾಡೋದು, ಹಾಕೋದು. ತುಂಬ ಹುಚ್ಚು. ವಿಡಿಯೋಗಳು ಮಾಡಿ ಹಾಕ್ತಾ ಇರ್ತಾಳೆ ರೀಲ್ಸ್. ಏನೋ ಅಟ್ರಾಕ್ಷನ್ ಮಾಡೋಕ್ಕೆ, ಫ್ಯಾನ್ಸ್ ಬೆಳೆಸೋದಕ್ಕೆ, ಫಾಲೋವರ್ಸ್ ಬೆಳೆಸೋದಕ್ಕೆ ಮಾಡ್ತಾ ಇರ್ತಾರೆ. ಆದರೆ ಈ ರೀಲ್ಸ್ ಮಾಡಬೇಕಾದ್ರೆ ಒಳ್ಳೆ ಕಾಸ್ಟ್ಯೂಮ್ಸ್ ಹಾಕೋಬೇಕಲ್ವ, ಒಳ್ಳೆ ಕಾಸ್ಟ್ಯೂಮ್ಸ್ಗೆ ಒಳ್ಳೆ ಬಟ್ಟೆ ಹಾಕೋಬೇಕಲ್ವ. ಈ ಹುಡುಗಿ ಬಟ್ಟೆಗಾಗಿ, ಕಾಸ್ಟ್ಯೂಮ್ಸ್ಗಾಗಿ ಈ ಹುಡುಗಿ ಹತ್ರ ಇರೋ ಎಲ್ಲ ಸ್ನೇಹಿತರ ಹತ್ರ ಸಾಲ ಮಾಡಿಬಿಟ್ಟಿರ್ತಾರೆ. ಸಾಲ ಮಾಡಿ ಸಾಲ ಜಾಸ್ತಿ ಆಗಿಬಿಟ್ಟಿರ್ತಾರೆ. ಸಾಲ ಕಟ್ಟೋ ಪರಿಸ್ಥಿತಿಯಲ್ಲಿ ಇರಲ್ಲ. ಹಾಗಾಗಿ ಏನು ಮಾಡ್ತಾಳೆ ಈ ಹುಡುಗಿ, ಏನು ಮಾಡೋದು, ಈಗ ಕೈಯಲ್ಲಿ ಕೆಲಸ ಇಲ್ಲ, ರೀಲ್ಸ್ ಮಾಡಬೇಕು, ಪ್ರೀತಿ ಮಾಡೋ ಹುಡುಗನ ಹತ್ರನೂ ಕೆಲಸ ಇಲ್ಲ, ಅವನು ಇನ್ನೂ ಟಾಟಾ ಎಸಿ ತೊಗೋಬೇಕಂತ ಯೋಚನೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಯಾರಿಗಪ್ಪ ಏನು ಮಾಡೋದಂತ. ಆದರೆ ಹುಚ್ಚು ಮಾತ್ರ ಈ ಹುಡುಗಿ ಜಾಸ್ತಿ ಆಗಿರುತ್ತೆ. ರೀಲ್ಸ್ ಮಾಡೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಒಡವೆಗಳು, ಅದೇನೇನೋ ಹಾಕ್ಕೊಂಡು ರೀಲ್ಸ್ ಅಟ್ರಾಕ್ಷನ್ ಮಾಡಬೇಕಲ್ವ ಅಂಥೇಳಿ. ಆದರೆ ಹೇಗೆ ಯಾರ ಹತ್ರ ಪಡೆಯೋಕ್ಕಾಗಲ್ಲ, ಸಾಲ ಮಾಡೋರೆಲ್ಲ ಆಗೇ ಹೋಗಿದೆ ಅಂತ ಹೇಳಿ ಏನು ಮಾಡ್ತಾಳೆ, ಕೊನೆಗೆ ಈ ಹುಡುಗಿ ಮೌನಿಕಾಗೆ ಮನೆ ಮಾಲೀಕ ಮಹಿಳೆ, ಅವ್ರ ಹೆಸರು ದಿವ್ಯಾ ಅಂಥೇಳಿ. ಈ ಮಹಿಳೆಗೆ ಸುಮಾರು ಒಂದು 34-35 ವರ್ಷ ವಯಸ್ಸಾಗಿರುತ್ತೆ. ಈಕೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ಮೌನಿಕಾ ಅನ್ನೋ ಹುಡುಗಿಗೆ ಏನೋ ಒಳ್ಳೆ ಹುಡುಗಿ ಅಂಥೇಳಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ಮನೆ ಮಾಲೀಕ ಮಹಿಳೆ ಹೆಸರು ದಿವ್ಯಾ ಅಂತ. ಇವ್ರ ಗಂಡ ಒಂದು ಬಾರ್ಬರ್ ಶಾಪ್ ಇಟ್ಕೊಂಡು ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋದು ಮಾಡ್ತಿರ್ತಾರೆ. ಇವ್ರ ಜೊತೆ ತುಂಬ ಸಂಬಂಧ ಮಾಡ್ತಿರ್ತಾರೆ. ಮನೆ ಕರೆಸ್ಕೊಳ್ಳೋದು, ಓಡಾಡೋದೆಲ್ಲ ಮಾಡ್ತಿರ್ತಾರೆ. ಏನು ಮಾಡ್ತಾರೆ, ಈ ಮೌನಿಕಾಗೆ ದಿವ್ಯಾ
ಕುತ್ತಿಗೆಯಲ್ಲಿ ಒಂದು ಸರ ನೋಡಿರ್ತಾರೆ, ಬಂಗಾರದ ಸರ. ಅದನ್ನು ನೋಡಿದ್ರೆ ಸುಮಾರು ಒಂದು 3-4 ಲಕ್ಷ ಬೆಳೆ ಬಾಳೋದು ಇರುತ್ತೆ. ಈ ಹುಡುಗಿಗೆ, ಮೋನಿಕಾಗೆ ಆ ಸರದ ಮೇಲೆ ಮೈಂಡ್ ಬೀಳುತ್ತೆ. ಏನಾದರೂ ಮಾಡಿ ಆ ಸರ ಎತ್ತಾಕಬೇಕು ಅಂಥೇಳಿ ಪ್ರಯತ್ನ ಪಡ್ತಾಳೆ, ಏನೇನೋ ಪ್ರಯತ್ನ ಪಡ್ತಾಳೆ. ಇನ್ನು ಹಣ ಇರಲ್ಲ, ಸಾಲಗಾರರು ತುಂಬ ಬಿಸಿ ಮಾಡ್ತಾರೆ ನೋಡಿ ಒಂದ್ಸಲಿ ಹಗಲಲ್ಲಿ ಸುಮಾರು 11 ಗಂಟೆಯಲ್ಲಿ ಈ ಮೋನಿಕಾ ದಿವ್ಯಾ ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ದಿವ್ಯಾನವರು ಸೋಫಾದಲ್ಲಿ ಕೂತ್ಕೊಂಡಿರ್ತಾರೆ. ಇವಳು ಹಿಂದ್ಗಡೆಯಿಂದ ಹೋಗಿ ಒಂದು ಬಟ್ಟೆ ಹಾಕಿಬಿಟ್ಟು ಕುತ್ತಿಗೆ ಹಿಡಿದ್ಬಿಟ್ಟು ಕುತ್ತಿಗೆ ಹಸಿಬಿಡ್ತಾಳೆ. ದಿವ್ಯಾ ಅನ್ನೋರು ಮನೆ ಮಾಲೀಕರು ದಿವ್ಯಾ ಹಾಗೆ ಪ್ರಾಣ ಬಿಡ್ತಾಳೆ. ಪ್ರಾಣ ಬಿಟ್ಟ ತಕ್ಷಣ ಇವಳು ಬಂಗಾರದ ಸರ ತೊಗೊಂಡು ಬಂದುಬಿಡ್ತಾಳೆ. ಅದಾದ ನಂತರ ದಿವ್ಯಾ ಗಂಡ ಸುಮಾರು ಸಲ ಫೋನ್ ಮಾಡ್ತಾನೆ, ಫೋನ್ ತೆಗಿಯಲ್ಲ. ಕೊನೆಗೆ ಮೋನಿಕಾಗೆ ಮಾಡ್ತಾರೆ, ಯಾಕಂದ್ರೆ ಇಬ್ಬರು ಫ್ರೆಂಡ್ಸ್ ಜೊತೆಲಿ ಇರ್ತಾರಂತೆ. ನೋಡಮ್ಮ ಇಲ್ಲಿ ಯಾಕಂದ್ರೆ ನಮ್ಮ ಮನೆಯವ್ರು ಫೋನ್ ತೆಗಿತಿಲ್ಲ ಅಂತ ಮಾಡ್ತಾರೆ. ಏನೋ ಗೊತ್ತಿಲ್ಲ ಸರ್, ನಾನು ಆಚೆ ಬಂದಿದ್ದೀನಿ ಅಂತ ಹೇಳ್ಕೊತಾಳೆ. ಸರಿ ಅಂಥೇಳಿ ಮುಗಿಯಿತು. ಮತ್ತೆ ಬಂದು ನೋಡ್ತಾನೆ ಪ್ರಾಣ ಬಿಟ್ಟಿರ್ತಾಳೆ. ಅಷ್ಟೊತ್ತಿಗೆ ಇವಳು ಏನು ಮಾಡಿರ್ತಾಳೆ, ಮೋನಿಕಾ ಆ ಥರ ಜಾಸ್ತಿ ನೋಡು ಕಳ್ಳರು ಹೆಂಗೋ ಸಿಗ್ಬಿಡ್ತಾರೆ. ಆ ಸರ ಎತ್ಕೊಂಡೋಗಿ ಗೊತ್ತಿಲ್ಲ ಅಂತ ಹೇಳ್ತಾಳಲ್ವ, ಒಂದು ಬಂಗಾರದ ಶಾಪಲ್ಲಿ ಗಿರ್ವಿಗೆ ಇಡ್ತಾಳೆ. ನನಗೆ ಅರ್ಜೆಂಟ್ ಹಣ ಬೇಕು, ಇದು ಇಟ್ಕೊಂಡು 1-2 ಲಕ್ಷ ಕೊಡಿ ಅಂತ ತೊಗೊಂಡಿರ್ತಾಳೆ. ತೊಗೊಂಡಾದ್ಮೇಲೆ ಏನಾಗುತ್ತೆ, ಇವರು ಕಂಪ್ಲೇಂಟ್ ಕೊಡ್ತಾರೆ. ದಿವ್ಯಾ ಅವ್ರ ಗಂಡ ಎಲ್ಲ ಕಾರ್ಯಗಳಾದಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಹಿಂಗೆ ಆಗಿದೆ ಅಂತ. ಬಟ್ ಅದರ ಜೊತೆಯಲ್ಲಿ ಪೊಲೀಸವರೆಲ್ಲ ಎನ್ಕ್ವೈರಿ ಮಾಡ್ತಾರೆ. ಅದೇ ಯಾರ ಜೊತೆ ಇವರು ಬರ್ತಾರೆ ಹೋಗ್ತಾರೆ ಅಂಥೇಳಿ. ಮತ್ತು ದಿವ್ಯಾ ಗಂಡ ಆದರೂ ಮೋನಿಕಾ ಮೇಲೆ ಅನುಮಾನ ಪಡಲ್ಲ. ಆದರೆ ದಿವ್ಯಾ ಅವ್ರ ಗಂಡ ದಿವ್ಯಾ ಕತ್ತಲಲ್ಲಿರುವಂಥ ಸರ ಕಳ್ತನ ಆಗಿದೆ ಅಂತ ಹೇಳಿ ಇದನ್ನು ಗಮನಿಸಿ ಪೊಲೀಸವರು ಆ ಸುತ್ತಮುತ್ತ ಇರುವಂಥ ಎಲ್ಲ ಬಂಗಾರದ ಅಂಗಡಿಗಳಿಗೆ ಮಾಹಿತಿ ಕೊಡ್ತಾರೆ. ಒಂದು ಈ ಥರ ಸರ ಹೋಗಿದೆ, ಯಾರಾದರೂ ಗಿರವಕ್ಕಿಟ್ಟರೆ ನೋಡಿ ಅಂತ, ಎಲ್ಲ ಮಾರಿದ್ರೆ ನೋಡಿ ಅಂತ ಹೇಳ್ಕೊಂಡು ಎಲ್ಲ ಎನ್ಕ್ವೈರಿ ಮಾಡಿದಾಗ ಈ ಸರ ಒಂದು ಅಂಗಡಿಯಲ್ಲಿ ಸಿಗುತ್ತೆ. ನೋಡಿ ಈ ಥರ ಹೌದು ನಮ್ಮ ಅಂಗಡಿಗೆ ಬಂದಿದೆ, ಒಂದು ಹುಡುಗಿ ತಂದು ಕೊಟ್ಟರು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಪೊಲೀಸವ್ರು ಏನು ಮಾಡ್ತಾರೆ, ಮೋನಿಕಾಗೆ ಕರ್ಕೊಂಬಂದು ಚೆನ್ನಾಗಿ ಸ್ವಲ್ಪ ಬೆಂಡೆತ್ತಾರೆ. ಕೊಟ್ಟ ಮೇಲೆ ಆ ಹುಡುಗಿ ಒಪ್ಕೊಂಡ್ಬಿಡ್ತಾಳೆ, ಹೌದು ನಾನೇ ಮಾಡಿರೋದು, ಈ ರೀತಿ ಎಲ್ಲ ಸ್ಟೋರಿ ಹೇಳ್ತಾರೆ. ಈ ಥರ ಹಣದ ಆಸೆ ಆಯಿತು, ಹಣಕ್ಕೋಸ್ಕರ ಪ್ರಾಣ ತೆಗೆದು ಎಲ್ಲ ಹೇಳಿ ಒಪ್ಕೊತಾರೆ. ಈಗ ಪೊಲೀಸವರು ಮೋನಿಕಾಗೆ ಜೈಲಿಗೆ ಕರ್ಕೊಂಡೋಗಿ ಕಂಪ್ಲೇಂಟಲ್ಲಿ FIR ಬುಕ್ ಮಾಡಿಕೊಂಡು ಜೈಲಲ್ಲಿ ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ 2 ಫಾಲ್ಟ್ಸು. ಒಂದು, ಮನೆ ಮಾಲೀಕರು ಮನೆ ಕೊಡುವಾಗ ಈ ಹುಡುಗಿ ಕರ್ಕೊಂಬಂದ್ರಲ್ವ ಗಂಡ ಅಂಥೇಳಿ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಿತ್ತು. ಇವ್ರ ಅಪ್ಪ ಅಮ್ಮನ ಬಗ್ಗೆ ಫೋನ್ ನಂಬರ್ ತೊಗೊಂಡು ಮಾಹಿತಿ ತೊಗೊಳ್ಳೋದು ಇರಬೇಕಾಗಿತ್ತು. ಗಂಡ ಹೆಂಡತಿನ ಸಂಪೂರ್ಣ ಮಾಹಿತಿ ತೊಗೋಬೇಕಿತ್ತು. ಅದರ ಜೊತೆಯಲ್ಲಿ ಈ ಮನೆ ಮಾಲೀಕ ಮಹಿಳೆ ದಿವ್ಯಾ ಅನ್ನೋರು ಈ ಹುಡುಗಿ ಸಂಬಂಧ ಅಷ್ಟು ಮಾಡಬಾರ್ದಾಗಿತ್ತು. ಎಷ್ಟೇ ಆಗಲಿ ಬಾಡಿಗೆ ಅವ್ರಿಗೆ ಅಷ್ಟೇ ಮಾತಾಡಬೇಕಾಗಿತ್ತು. ಸಂಬಂಧ ಮಾಡ್ಕೊಂಡು ಮನೆಯಲ್ಲಿ ಕರ್ಕೊಳ್ಳೋದು, 24 ಗಂಟೆ ಓಡಾಡೋದೆಲ್ಲ ಮಾಡಿದ್ದಕ್ಕೆ ಇವ್ರ ಬಗ್ಗೆ ಅಕ್ಕಪಕ್ಕದವರೇ ಹೇಳಿರೋದು, ಈ ರೀತಿ ಇವ್ರ ಜೊತೆ ಇರ್ತಾರೆ ಅಂತ ಹೇಳಿ. ಈ ರೀತಿ ಸಂಬಂಧ ಮಾಡಿದ್ದಕ್ಕೆ ಇವ್ರ ಹತ್ರ ಒಡವೆ ಇರೋದರಿಂದ ಇವ್ರ ಪ್ರಾಣನೇ ಹೋಯಿತು. ಹಾಗಾಗಿ ಸ್ನೇಹಿತರೆ ತುಂಬ ಎಚ್ಚರ ವಹಿಸಿ, ತುಂಬ ಈ ರೀತಿ ಘಟನೆಗಳು ನಡೀತಿದ್ದಾವೆ ನೋಡಿ. ಈ ಒಂದು ಪ್ರಾಣ ಹೋಯಿತು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದಕ್ಕೆ, ಅರ್ಥ ಆಯ್ತಾ? ಹಾಗಾಗಿ ಅದರ ಜೊತೆಯಲ್ಲಿ ಈ ಹೆಣ್ಮಕ್ಳು ಅನ್ನೋರು ಆಸೆ ಇದ್ದಷ್ಟು ಕಾಲು ಚಾಚಿ ಅಂತಾರಲ್ಲ, ಆ ರೀತಿ ಮಾಡಬೇಕು. ನೀವು ಯಾರೇ ಆಗಲಿ ಈ ಹಣದ ಹುಚ್ಚು, ಬಂಗಾರದ ಹುಚ್ಚು ಮತ್ತು ಈ ಆಸ್ತಿ ಪಾಸ್ತಿ ಮಾಡೋ ಹುಚ್ಚು ಇರಬಾರ್ದು. ದೇವರು ಎಷ್ಟು ಕೊಡ್ತಾರೋ ಅದರಲ್ಲೇ ತೃಪ್ತಿ ಇರಬೇಕು ಅಷ್ಟೇ ಹೊರತು ಯಾರಿಗೆ ಅತಿ ಆಸೆ ಇರ್ತಾರೋ ಅವ್ರು ಈ ರೀತಿ ಪ್ರಾಣ ತೆಗೆಯೋಕ್ಕೂ ಹಿಂದೆ ಹೋಗಲ್ಲ. ಮುಂದಿನ ಜೀವನದ ಬಗ್ಗೆ ಅವ್ರಿಗೆ ಆಸೆ ಏನಂದು ಆಗುತ್ತೆ ಈ ಥರ ಮಾಡಿದೆ ಅಂತ ಅದರ ಅರಿವು ಇರಲ್ಲ. ಹಾಗಾಗಿ ತುಂಬ ಎಚ್ಚರದಿಂದ ಸಂಬಂಧಗಳು ಪರಿಚಯಗಳು ಮಾಡ್ಕೊಳ್ಳಿ. ಹೊಸವ್ರಿಗೆಲ್ಲ ಮನೆಯವ್ರಿಗೂ ತಗೊಂಡು ಹೋಗಬೇಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.